ನೀನು ಮಾಡಿದ್ದು ತಪ್ಪಾಗಿದ್ದರೂ ಪರವಾಗಿಲ್ಲ. ನೀನು ಮಾಡಿರುವಂತಹ ಕೆಲಸಗಳ ಹೊಣೆಗಾರಿಕೆಯನ್ನು ನೀನೇ ತೆಗೆದುಕೋ. ಬೇಕೆನಿಸಿದಾಗ ಕ್ಷಮೆ ಯಾಚಿಸು. ಆದರೆ ನಿನ್ನ ಜೀವನದಲ್ಲಿ ಪುನಃ ಪುನಃ ಅದೇ ತರಹದ ಘಟನೆಗಳು ಸಂಭವಿಸುತ್ತಿದ್ದಲ್ಲಿ ಅದರ ಬಗ್ಗೆ ಗಮನ ಹರಿಸು. ಏಕೆಂದರೆ ಜನರು, ಪರಿಸ್ಥಿತಿಗಳು ಹಿಂದಿನ ದಿನಗಳಿಗಿಂತ ಈಗ ಬದಲಾಗಿರಬಹುದು. ಆದರೆ ನಿನ್ನೊಳಗಿನ ಮನಸ್ಸಿನ ಪ್ರಚೋದಕ ಶಕ್ತಿ ಹಳೆಯದ್ದೇ ಆಗಿರುತ್ತದೆ. ನೀನು ಏನೋ ಕಲಿಯಬೇಕಾಗಿ ಮತ್ತು ಈ ತರಹದ ಚಕ್ರವನ್ನು ಭೇದಿಸಬೇಕು ಎನ್ನುವುದೇ ಇದರ ಅರ್ಥ. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಧನಾತ್ಮಕನಾಗಿರಬೇಕು ಮತ್ತು ಭರವಸೆಯಿಂದ ಕೂಡಿರಬೇಕು ಎಂದು ಹೇಳುತ್ತಿರುತ್ತೇನೆ. ಆದರೆ ಬೇಸರ ಹೊಂದಿದಾಗ ದುಃಖಿಸಿ ನೋವನ್ನು ಅನುಭವಿಸುವುದು ತಪ್ಪೇನಿಲ್ಲ. ನಾನು ಯಾವಾಗಲೂ ಶಕ್ತಿವಂತ ಎಂಬ ತೋರಿಕೆಯ ಸೋಗು ಯಾವಾಗಲೂ ಅಂದುಕೊಂಡರೆ ನಿನ್ನ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ಉಂಟಾಗಬಹುದು. ಹಾಗಾಗಿ ಬರುತ್ತಿರುವ ಪ್ರತಿಯೊಂದು ಭಾವನೆಯನ್ನು ಬಂದಂತೆ ಸ್ವೀಕರಿಸು ಮತ್ತು ಅದನ್ನು ಬದುಕಿನ ಪ್ರವಾಹದಲ್ಲಿ ಹರಿಯಲಿ ಬಿಡು. ನನ್ನ ಆಶೀರ್ವಾದಗಳು ನಿನಗೆ